ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವಿಜ್ಞ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬ್ರೈಡಲ್ ಡಿಸೈನ್ ಅಂತ ಹೇಳ್ಬೋದು, ಸೆಮಿ ಬ್ರೈಡಲ್ ಡಿಸೈನ್ ಆಗಿ ಕೂಡ ಹಾಕ್ಬೋದು. ಇದು ಆ ಥರ ಕ್ರೋಶೋ ಡಿಸೈನ್ ತೋರಿಸ್ತೀನಿ ನೋಡಿ. ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೆ ಒಂದು ಸಿಂಗಲ್ ಕ್ರೋಶೋ ಮಾಡ್ಕೊಂಡು 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ಎಲ್ಲಿ ಸಿಂಗಲ್ ಕ್ರೋಶೋ ಮಾಡಿದ್ದೀರೋ ಅಲ್ಲಿ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೋ ಮಾಡ್ಕೊಳ್ತಾ ಇದ್ದೀನಿ. ನಂತರ 2 ಚೈನ್ ಹಾಕ್ಕೊಂಡು ಸೇಮ್ ಪಾಯಿಂಟ್ಗೆ ಮತ್ತೊಂದು ಡಬಲ್ ಕ್ರೋಶೋ ನೋಡಿ, ಈ ರೀತಿ ಬರುತ್ತೆ, ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ನಂತರ 2 ಚೈನ್ ಹಾಕ್ಕೊಂಡು ಒಂದು 2 ಚೈನ್ ಗ್ಯಾಪ್ ಬಿಟ್ಟು ಮತ್ತೊಂದು ಡಬಲ್ ಕ್ರೋಶೆ. 2 ಚೈನ್ ಹಾಕ್ಕೊಳ್ಳಿ, ಒಂದು 2 ಚೈನಷ್ಟು ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು 2 ಚೈನ್ ಹಾಕ್ಕೊಂಡು ಸೇಮ್ ಪಾಯಿಂಟಲ್ಲಿ ಒಂದು ಡಬಲ್ ಕ್ರೋಶೆ. 2 ಚೈನ್ ಗ್ಯಾಪ್ ಬಿಟ್ಟು ಒಂದು ಡಬಲ್ ಕ್ರೋಶೆ, ಮತ್ತು 2 ಚೈನ್ ಹಾಕ್ಕೊಂಡು ಸೇಮ್ ಪಾಯಿಂಟಿಗೆ ಮತ್ತೊಂದು ಡಬಲ್ ಕ್ರೋಶೆ ನೋಡಿ. 2 ಚೈನ್, ಒಂದು ಡಬಲ್ ಕ್ರೋಶೆ, ಅಂದರೆ ಗ್ಯಾಪ್ ಬಿಟ್ಟು ಡಬಲ್ ಕ್ರೋಶೆ ಒಂದು, ಮತ್ತು 2 ಚೈನ್ ಹಾಕ್ಕೊಂಡು ಸೇಮ್ ಪಾಯಿಂಟಿಗೆ ಒಂದು ಡಬಲ್ ಕ್ರೋಶೆ. ನೋಡಿ ಆಯಿತು. ಈಗ 2 ಚೈನ್ ಗ್ಯಾಪ್ ತೊಗೊಳ್ಳಿ. ಈಗ 2 ಚೈನಷ್ಟು ಗ್ಯಾಪ್ ತೊಗೊಂಡು ಒಂದು ಡಬಲ್ ಕ್ರೋಶೆ. ಮತ್ತು 2 ಚೈನ್ ಹಾಕ್ಕೊಂಡು ಸೇಮ್ ಪಾಯಿಂಟಿಗೆ ಡಬಲ್ ಕ್ರೋಶೆ. ಇದೇ ರೀತಿ ಮಾಡ್ಕೋಬೇಕು. ಬೇಸ್ ಲೈನ್ ಇದು ಕಂಪ್ಲೀಟ್ ಎಂಡ್ವರೆಗೂ ಇದೇ ರೀತಿ ಬರುತ್ತೆ. ಈ ಬೇಸ್ ಲೈನ್ಗೆ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ವರ್ಕ್ ಮಾಡೋದು. ನೋಡಿ, ಒಂದು 3 ಆರ್ಚ್ ಆಗುವಷ್ಟು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಬರುತ್ತೆ ಬೇಸ್ ಲೈನು. ಸರಿ, ಸೆಕೆಂಡ್ ಸ್ಟೆಪ್ಪಿಗೆ ಈಗ ನಾನು ಸ್ಟಾರ್ಟಿಂಗಿಂದಲೇ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೋ ಮಾಡ್ಕೊಳ್ತಾ ಇದ್ದೀನಿ. 2 ಚೈನ್ದು ಗ್ಯಾಪ್ ಇದೆಯಲ್ಲ ಅಲ್ಲಿ. ನಂತರ 3 ಚೈನ್ ಅಥವಾ 2 ಚೈನ್ ಹಾಕ್ಕೊಂಡು ನೆಕ್ಸ್ಟು 2 ಚೈನ್ ಗ್ಯಾಪ್ ಇದೆಯಲ್ಲ, 2 ಡಬಲ್ ಕ್ರೋಶೋ ಮಧ್ಯೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ, ಮತ್ತು 2 ಚೈನ್ ಅಥವಾ 3 ಚೈನ್ ಹಾಕ್ಕೊಂಡು ನೆಕ್ಸ್ಟು 2 ಡಬಲ್ ಕ್ರೋಶೆ ಮಧ್ಯೆ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ನಂತರ ಇಲ್ಲಿಂದ ಆರ್ಚ್ ಮಾಡ್ಕೊಳ್ಳೋಣ. ಈಗೇನು ನಾವು ಸೆಂಟ್ರಲ್ಲಿ ಉಳ್ಕೊಂಡಿದೆಯಲ್ಲ 2 ಡಬಲ್ ಕ್ರೋಶೆ ಮಧ್ಯೆ 2 ಚೈನು ಅಲ್ಲಿಗೆ ಕುಚ್ಚು ಬರುತ್ತೆ. ಈಗ ನಾವು ನೆಕ್ಸ್ಟು 2 ಡಬಲ್ ಕ್ರೋಶೆ ಮಧ್ಯೆ 2 ಚೈನ್ ಇದೆಯಲ್ಲ ಅಲ್ಲಿಗೆ ನಾವು ಆರ್ಚ್ ಮಾಡ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ನೀಡಲ್ ಮೇಲೆ ಇರೋ ದಾರನ ಎರಡನ್ನು ಒಂದೊಂದು 3 ಸಲ, ಅಂದರೆ ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು ನೋಡಿ. ನೀಡಲ್ ಮೇಲೆ ಬೀಡ್ ಹಾಕ್ಕೊಂಡಿದ್ದೀನಿ. ನೀಡಲ್ ಮೇಲೆ 2 ಸಲ ದಾರ ತೊಗೊಳ್ಳಿ. 2 ಡಬಲ್ ಕ್ರೋಶೆ ಮಧ್ಯೆ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲಿರೋ ದಾರನ ಎರಡನ್ನು ಒಂದು 3 ಸಲ ಮಾಡ್ಕೊಳ್ಳಿ, ಅಂದರೆ ಟ್ರಿಪಲ್ ಕ್ರೋಶೆ. ಒಂದು ಟ್ರಿಪಲ್ ಕ್ರೋಶೆ ಕಂಬ ಕಂಪ್ಲೀಟ್ ಆದಮೇಲೆ ಮತ್ತೆ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಹಾಕ್ಕೊಂಡು ಅದೇ ರೀತಿ ಮತ್ತೆ ಟ್ರಿಪಲ್ ಕ್ರೋಶೆ ಕಂಬ. ಇದ್ರಾಗ ಯಾವುದು ಕಷ್ಟ ಅಂತಿಲ್ಲ. ಒಂದು ಬೀಡು, ಒಂದು ಟ್ರಿಪಲ್ ಕ್ರೋಶೆ ಕಂಬ, ಒಂದು ಬೀಡು, ಒಂದು ಟ್ರಿಪಲ್ ಕ್ರೋಶೆ ಕಂಬ, ಈ ರೀತಿ ಮಾಡ್ಕೊಳ್ತಾ ಹೋಗಬೇಕು. ಎಂಡ್ವರೆಗೂ ಅದೇ ರೀತಿ ಮಾಡ್ಕೋಬೇಕು. ನಾನಿಲ್ಲಿ 8 ಟ್ರಿಪಲ್ ಕ್ರೋಶೆ ಮತ್ತು 8 ಬೀಡ್ ಮಾಡ್ಕೊಂಡಿದ್ದೀನಿ. ಇನ್ನೂ ಒಂದು ಬೀಡ್ ಹಾಕ್ಕೊಂಡ್ರೂ ನಡೆಯುತ್ತೆ, ಅಷ್ಟೊಂದೇನು ಓವರ್ ಫ್ಲಾಪ್ ಏನಾಗಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ನಾನಿಲ್ಲಿ 8 ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಅದು ಡಿಸ್ಟೆನ್ಸ್ ನೋಡಿಕೊಂಡು ನೆಕ್ಸ್ಟು ಆರ್ಚನ್ನ ಎಂಡ್ ಮಾಡಲಿಕ್ಕೆ ಎಷ್ಟು ಡಿಸ್ಟೆನ್ಸ್ ಇದೆಯೋ ನೋಡಿಕೊಂಡು ಮಾಡ್ಕೊಳ್ಳಿ. ಈ ರೀತಿ ಒಂದು ಬೀಡು, ಒಂದು ಟ್ರಿಪಲ್ ಕ್ರೋಶೆ ಕಂಬ, ಈ ರೀತಿ ಮಾಡ್ಕೋಬೇಕು. ನಾನು ಒಂದು ಆರ್ಚ್ ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ. ಒಂದು ಬೀಡು, ಒಂದು ಟ್ರಿಪಲ್ ಕ್ರೋಶೆ ಕಂಬ, ಈ ರೀತಿ ನೋಡಿ. ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ. 8 ಬೀಡ್ ಹಾಕ್ಕೊಂಡಿದ್ದೀನಿ, 8 ಕಂಬಗಳು. ನೀವು ಬೇಕು ಅಂದರೆ ಇನ್ನೂ 1-2 ಮಾಡ್ಕೋಬೋದು. ನೆಕ್ಸ್ಟು 2 ಚೈನ್ ಇದೆಯಲ್ಲ, 2 ಟ್ರಿಪಲ್ ಕ್ರೋಶೆ 2 ಡಬಲ್ ಕ್ರೋಶೆ ಕಂಬದ ಮಧ್ಯೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಆರ್ಚನ್ನು.
ಈಗ ಇಲ್ಲಿಂದ 3 ಚೈನ್ ಹಾಕ್ಕೊಳ್ಳೋಣ. ನೋಡಿ ಆರ್ಚ್ ಈ ರೀತಿ ಬರುತ್ತೆ. ನಿಮಗೆ ಸ್ವಲ್ಪ ಗ್ಯಾಪ್ ಅನಿಸುತ್ತೆ ಆರ್ಚು, ಇನ್ನೂ ಒಂದೆರಡು ಕಂಬ ಮಾಡ್ಕೋಬೋದು. ಈಗ ನೆಕ್ಸ್ಟು 3 ಚೈನ್ ಹಾಕ್ಕೊಳ್ಳೋಣ. ಚೈನ್ ಹಾಕ್ಕೊಂಡು 2 ಡಬಲ್ ಕ್ರೋಶೆ ಕಂಬದ ಮಧ್ಯೆ ಗ್ಯಾಪ್ ಇದೆಯಲ್ಲ, 2 ಚೈನ್ ಗ್ಯಾಪ್, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಈಗೇನು ಇಲ್ಲಿ ಗ್ಯಾಪ್ ಇದೆಯಲ್ಲ, ಇಲ್ಲಿಗೆ ನಮಗೆ ಕುಚ್ಚು ಬರುತ್ತೆ. 2 3 ಚೈನ್ಗಳ ಮಧ್ಯೆ ಕುಚ್ಚು ಬರುತ್ತೆ ಈ ರೀತಿ. ಮತ್ತು 3 ಚೈನ್ 2 ಕಂಬಗಳ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ. ಈಗ ಇಲ್ಲಿಂದ ಮತ್ತೆ ನೆಕ್ಸ್ಟ್ ಆರ್ಚಿಗೆ ವರ್ಕ್ ಮಾಡಬೇಕು. ಫಸ್ಟ್ ಬೀಡ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ತಗೋಬೇಕು. ಆ 2 ಕಂಬಗಳ ಮಧ್ಯೆ 2 ಚೈನ್ ಗ್ಯಾಪಿಗೆ ನೀಡಲ್ ಹಾಕಿ ದಾರನ ತಗೊಬರಬೇಕು. ನೀಡಲ್ ಮೇಲಿರೋ ದಾರನ 2 ಒಂದು, 2 ಒಂದು, ಮತ್ತು 2 ಒಂದು ಮಾಡ್ಕೋಬೇಕು. ಮತ್ತೆ ಬೀಡ್ ಹಾಕ್ಕೊಳ್ಳಿ. ಬೀಡ್ ಹಾಕ್ಕೊಂಡು ಅದೇ ರೀತಿ ಟ್ರಿಪಲ್ ಕ್ರೋಶೆ ಕಂಬ. ತುಂಬ ಶಾರ್ಟಾಗಿ ಮಾಡ್ಕೋಬೇಡಿ ಕಂಬ, ಸ್ವಲ್ಪ ಲೆಂತಿಯಾಗಿ ಮಾಡ್ಕೊಳ್ಳಿ. ತುಂಬ ಶಾರ್ಟಾಗಿ ಮಾಡಿಕೊಂಡ್ರೆ ಆರ್ಚ್ ಅಷ್ಟು ಹೈಲೈಟ್ ಆಗಲ್ಲ. ಈ ರೀತಿ ಮಾಡ್ಕೊಳ್ತಾ ಹೋಗಬೇಕು. ಇದು ಅಷ್ಟೇ ಸೇಮ್ ಪ್ರೀವಿಯಸ್ ಆರ್ಚ್ ಏನು ತೋರಿಸಿದ್ದೀನಿ ನಾವು, ಸೇಮ್ ಅದೇ ರೀತಿ 8 ಕಂಬಗಳು 8 ಬೀಡ್ ಹಾಕ್ಕೊಂಡು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು 2 ಕಂಬಗಳ ಡಬಲ್ ಕ್ರೋಶೆ ಕಂಬಗಳ ಮಧ್ಯೆ ಲಾಕ್ ಮಾಡ್ಕೋಬೇಕು. ಇದಕ್ಕೆ ಒಂದು 700 ಚಾರ್ಜ್ ಮಾಡ್ಬೋದು. 700 750 ಈ ರೀತಿ ಚಾರ್ಜ್ ಮಾಡ್ಬೋದು. ಕುಚ್ಚು ಕೂಡ ಬಂದಿದೆ. ಬೀಡ್ ಹಾಕ್ಕೊಂಡು ವರ್ಕ್ ಮಾಡಿರೋದ್ರಿಂದ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೆಮಿ ಬ್ರೈಡಲ್ ಡಿಸೈನ್ ಆಗಿ ವರ್ಕ್ ಮಾಡ್ಬೋದು ಇದನ್ನು. ಈ ರೀತಿ ಸೆಕೆಂಡ್ ಆರ್ಚ್ ಕೂಡ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ ನೋಡಿ. ನೆಕ್ಸ್ಟು 2 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ. ಈಗ ಇಲ್ಲಿಂದ ಮತ್ತೆ 3 ಚೈನ್, 2 ಕಂಬಗಳ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ, ಮತ್ತು 3 ಚೈನ್, ಮತ್ತು 2 ಕಂಬಗಳ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ. ಈಗ ಬೀಡ್ ಹಾಕ್ಕೊಂಡು ನೆಕ್ಸ್ಟು 2 ಕಂಬಗಳ ಮಧ್ಯೆ ವರ್ಕ್ ಮಾಡಬೇಕು. 2 ಡಬಲ್ ಕ್ರೋಶೆ ಕಂಬ ಇದೆಯಲ್ಲ, ಅಲ್ಲಿ ವರ್ಕ್ ಮಾಡಬೇಕು. ಈಗ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಅದೇ ಇನ್ನೂ 2 ಕಂಬಗಳನ್ನ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಗ್ಯಾಪ್ ಅನ್ನಿಸ್ತಾ ಇದೆ ಆರ್ಚ್. ಇನ್ನೂ 2 ಕಂಬಗಳನ್ನ ಮಾಡ್ಕೋಬೋದು ನೋಡಿ. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ಕುಚ್ಚು ಕೂಡ ಹಾಕಿದ್ದೀನಿ. ಕುಚ್ಚು ಹಾಕಿದ ಮೇಲೆ ಈ ರೀತಿ ಬಂದಿದೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.